ಹಳೆ ವರ್ಷಕ್ಕೆ ಕೈಕೊಟ್ಟು ಹೊಸ ವರ್ಷಕ್ಕೆ ಕಾಲಿಟ್ಟು ಹೊಸದಾಗಿ ಬರುವಂತಹ ಕನಸುಗಳನ್ನು ಹೊತ್ತು ಈಗಾಗಲೇ ಸಿಲಿಕಾನ್ ಸಿಟಿ ಜನ 2024 ಬಾಯಿ ಹೇಳಿದ್ದಾರೆ. 2025ಕ್ಕೆ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಸಾಕಷ್ಟು ಜನರು ನಿನ್ನೆ ರಾತ್ರಿ ಎಲ್ಲ ಒಂದಷ್ಟು ಸಂಭ್ರಮಾಚರಣೆ ಎಲ್ಲೆಡೆ ಮನೆ ಮಾಡಿತ್ತು. ಇವತ್ತು ಸಹ ಸಿಲಿಕಾನ್ ಸಿಟಿ ಜನರು ದೇವರ ಮೊರೆಯನ್ನು ಹೋಗ್ತಾ ಇರುವಂಥದ್ದು ನಾವು ನೋಡ್ತಾ ಇರ್ಬೋದು. ಈಗಾಗಲೇ ಏನು ಅಂದರೆ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆಗಳನ್ನು ಇವತ್ತು ಹಮ್ಮಿಕೊಂಡಿರುವಂತಹದ್ದು. ನಿನ್ನೆ ಎಲ್ಲ ರಾತ್ರಿ ಇಡೀ ಕೇಕ್ ಕಟ್ ಮಾಡುವುದರ ಮೂಲಕ ಸಂಭ್ರಮಾಚರಣೆಯನ್ನು ಎಲ್ಲರ ಮನೆಯಲ್ಲೂ ಮನೆ ಮಾಡಿರುವಂಥದ್ದು. ಇವತ್ತು ದೇವಸ್ಥಾನಕ್ಕೆ ಬೆಳಗ್ಗೆಯಿಂದಲೇ ಬಂದು ದೇವಸ್ಥಾನದಲ್ಲಿ ದೇವರ ಮೊರೆ ಹೋಗೋದ್ರ ಮೂಲಕ ಅದರಲ್ಲೂ ವಿಶೇಷವಾಗಿ ಗಣೇಶನಿಗೆ ತಮ್ಮ ಭಕ್ತಿಯನ್ನು ದೇವರ ಮುಂದೆ ಇಡುವುದರ ಮೂಲಕ ಇವತ್ತಿನ ಹೊಸ ವರ್ಷದ ಹೊಸ ದಿನವನ್ನು ಶುರು ಮಾಡಿರುವಂಥದ್ದು. ಇವತ್ತು ನಾನು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಪಂಚಮುಖಿ ಗಣೇಶ ದೇವಸ್ಥಾನದಲ್ಲಿದ್ದೇನೆ. ಈ ದೇವಸ್ಥಾನದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ದೇವಸ್ಥಾನದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹದ್ದು. ಈಗಾಗಲೇ ಬೆಳಗ್ಗೆ 5 ಗಂಟೆಯಿಂದಲೇ ಸಾಕಷ್ಟು ಪೂಜೆಗಳನ್ನು ಮಾಡಿರುವಂತಹದ್ದು. ಗಣೇಶನಿಗೆ ಹೂವಿನ ಅಲಂಕಾರ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ಪಂಚಾಭಿಷೇಕ ಆಗಿರ್ಬೋದು, ಅದರ ಜೊತೆಗೆ ಒಂದಷ್ಟು ವಿಶೇಷವಾದಂತಹ ಪೂಜೆಗಳನ್ನು ಕೂಡ ಇವತ್ತು ಕೈಗೊಂಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗಣೇಶನಿಗೆ ಇಷ್ಟ ಆಗುವಂಥ ಹೂವಿನ ಅಲಂಕಾರಗಳಾಗಿರ್ಬೋದು, ಗರಿಕೆ ಆಗಿರ್ಬೋದು, ಅದರ ಜೊತೆಗೆ ತುಳಸಿ ಆಗಿರ್ಬೋದು, ವಿವಿಧ ರೀತಿಯಾದಂಥ ಹೂಗಳ ಮೂಲಕ ಗಣೇಶನಿಗೆ ಒಂದು ಪೂಜೆಯನ್ನು ಮಾಡಿರುವಂಥದ್ದು. ಅದ್ರ ಜೊತೆಗೆ ಯಾವುದೇ ವಿಶೇಷವಾದಂಥ ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ನಮಗೆ ವಿಘ್ನ ನಿವಾರಕನ ಆಶೀರ್ವಾದ ಪಡಿತೀವಿ. ಅದೇ ರೀತಿಯಾಗಿ ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಜನರು ಕೂಡ ಈಗಾಗಲೇ ದೇವರ ಮೊರೆ ಹೋಗ್ತಾ ಇರುವಂತಹದ್ದು. ದೇವರಿಗೆ ಬೆಳಿಗ್ಗೆಯಿಂದಲೂ ಕೂಡ ಈಗಾಗಲೇ ವಿಶೇಷವಾದಂಥ ಪೂಜೆಗಳನ್ನು ಮಾಡ್ತಾ ಇರುವಂಥದ್ದು, ಮಂಗಳಾರತಿಯನ್ನು ಮಾಡ್ತಾ ಇರುವಂತಹದ್ದು. ಇನ್ನು ಗಣೇಶನಿಗೆ ಇಷ್ಟವಾಗುವಂತಹ ಗರಿಕೆಯನ್ನು ನೀಡುವುದರ ಮೂಲಕ ಈಗಾಗಲೇ ಶುರು ಮಾಡಿರುವಂಥದ್ದು. ಸೊ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದರ ಹಿನ್ನೆಲೆಯಲ್ಲಿ ದೇವಸ್ಥಾನದ ಅರ್ಚಕರನ್ನೇ ನಾನು ಮಾತಾಡ್ಸೋದಕ್ಕೆ ಮುಂದಾಗ್ತೀನಿ. ಇವತ್ತು ಸಂಜೆ ಕೂಡ ಏನೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ, ಏನೆಲ್ಲ ವಿಶೇಷವಾದಂಥ ಪೂಜೆಗಳನ್ನು ಮಾಡ್ತಾರೆ ಅನ್ನೋದನ್ನು ನಾನು ಅರ್ಚಕರನ್ನು ಕೇಳ್ತಾ ಹೋಗ್ತೀನಿ. ಸೊ ಇವತ್ತು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಏನೆಲ್ಲ ವಿಶೇಷವಾದಂಥ ಪೂಜೆಗಳನ್ನು ಹಮ್ಮಿಕೊಂಡಿರುವಂಥದ್ದು ಅರ್ಚಕರು? ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಸರಿಸುಮಾರು 4:15ರಿಂದ ಶ್ರೀ ಪಂಚಮುಖಿ ಗಣಪತಿ ದೇವಾಲಯದಲ್ಲಿ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಮಹಾಭಿಷೇಕ ಕೈಗೊಂಡು ತದನಂತರದಲ್ಲಿ ಪುಷ್ಪಾಲಂಕಾರ, ಚಿನ್ನಾಭರಣಗಳಿಂದ ಅಲಂಕಾರ ಮಾಡುವಂತಹದ್ದು ಮಾಡಿದ್ದೀವಿ. ತದನಂತರ ಸರಿಸುಮಾರು 7 ಗಂಟೆಗೆ ಮಹಾಮಂಗಳ ಆರತಿ, ತೀರ್ಥ ಪ್ರಸಾದ ವಿನಿಯೋಗ. ಇವತ್ತು ವಿಶೇಷವಾಗಿ ತಮಗೆ ತಿಳಿದಿರುವ ಹಾಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾರೆ. ಅಂದರೆ ಆಂಗ್ಲ ಭಾಷೆ ಹ್ಯಾಪಿ ನ್ಯೂ ಇಯರ್ ಅಂದರೆ ಹೊಸ ವರ್ಷ ಅಂತ ಹೇಳ್ತಾರೆ. ವಿಶೇಷವಾಗಿ ನಾವು ಯುಗಾದಿಯನ್ನು ಹೇಗೆ ಆಚರಣೆ ಮಾಡ್ತೇವೆಯೋ ಈಗ ಅದೇ ಪ್ರಕಾರವಾಗಿ ನಾವು ನಮ್ಮ ದೇವಾಲಯದಲ್ಲಿ ಹೊಸ ವರ್ಷ ಜನವರಿ 1 ಹೊಸ ವರ್ಷವಾಗಿ ನಾವು ಆಚರಣೆ ಮಾಡ್ಕೊ ಬರ್ತಾ ಇದ್ದೀವಿ. ಸುಮಾರು ಈ ಒಂದು 40 ವರ್ಷದಿಂದ ಈ ದೇವಾಲಯದಲ್ಲಿ ಜನವರಿ 1 ಈ ಒಂದು ತಾರೀಕಿನಿಂದ ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಮಹಾಮಂಗಳಾರತಿ, ತದನಂತರದಲ್ಲಿ ಪ್ರಸಾದ ವಿನಿಯೋಗ ಬೆಳಗಿಂದ ಮಧ್ಯಾಹ್ನ ಸಾಯಂಕಾಲನೂ ಕೂಡ ಪ್ರಸಾದ ವಿನಿಯೋಗ ಇರುತ್ತೆ. ಹಾಗೆ ವಿಶೇಷವಾಗಿ ಪುಷ್ಪಾಲಂಕಾರ, ಪ್ರಸಾದ ಸೇವೆ, ಹಾಗೆ ತದನಂತರದಲ್ಲಿ ಈ ಒಂದು ದೇವಾಲಯದಲ್ಲಿ ಭಕ್ತಾದಿಗಳು ಸುಮಾರು 10,000 ಜನ ಭಕ್ತಾದಿಗಳು ಬಂದು ಸೇವೆ ಕೈಗೊಂಡು ತಮ್ಮ ದೇವರ ಅನುಗ್ರಹವನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನೋಡಿದ್ರಲ್ಲ, ಇವತ್ತು ಸಹ ಸಾಕಷ್ಟು ವಿಶೇಷವಾದಂತಹ ಪೂಜೆಗಳನ್ನು ಹಮ್ಮಿಕೊಳ್ಳೋದು. ಅದ್ರ ಜೊತೆಗೆ ಸಾಕಷ್ಟು ಜನ ಭಕ್ತರು ಈಗಾಗಲೇ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಬೆಳಗ್ಗೆ 5 ಗಂಟೆಯಿಂದಲೇ ಕೂಡ ದೇವಸ್ಥಾನಕ್ಕೆ ಬಂದು ಒಂದಷ್ಟು ಬೇಡಿಕೆಗಳನ್ನು ಇಡ್ತಾ ಇರುವಂಥದ್ದು. ಅದರ ಜೊತೆಗೆ ವಿಘ್ನ ನಿವಾರಕ, ಮೋದಕ ಪ್ರಿಯ, ಏನೆಲ್ಲ ಪ್ರೀತಿಯಿಂದ ನಾವು ಗಣೇಶನಿಗೆ ಕರಿತೀವೋ, ಗಣೇಶನಲ್ಲಿ ಏನೇ ಕೇಳ್ಕೊಂಡ್ರೂ ಕೂಡ ಎಲ್ಲವೂ ಕೂಡ ನೆರವೇರುವಂಥದ್ದು. ಅದ್ರ ಜೊತೆಗೆ ಹೊಸ ವರ್ಷದ ಹೊಸ ದಿನವನ್ನು ಹೊಸದಾಗಿ ದೇವರ ಮೂಲಕ ಆರಂಭ ಮಾಡುವುದಕ್ಕೆ ಜನರು ಇರುವಂಥದ್ದು. ಇಲ್ಲಿ ಒಂದಷ್ಟು ಜನರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗಾಗಲೇ ಹೊಸ ವರ್ಷದ ಮೊದಲನೇ ದಿನ ನೀವು ಬೆಳ್ಳಂಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ದೀರಾ, ಅದರಲ್ಲೂ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀರಾ. ಏನೆಲ್ಲ ಕೇಳ್ಕೊಂಡ್ರಿ? ಹೇಗಿದೆ ನಿಮ್ಮ 2025 ಸ್ವಾಗತ ಮಾಡ್ಕೊಳ್ತಾ ಇರುವಂಥದ್ದು? ಇದು ಲೋಕ ಸಮಸ್ತ ಸುಖಿನೋ ಭವಂತು ಅಷ್ಟೇ ನಾವು ಹೇಳೋದು. ಎಲ್ರಿಗೂ ಒಳ್ಳೇದಾಗಲಿ ಅಮ್ಮ, ಎಲ್ರಿಗೂ ಶುಭಾಶಯಗಳು. ತುಂಬ ಆನಂದ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳಂತ ಕೊಡ್ತಾ ಥ್ಯಾಂಕ್ ಯು.
ಸೊ ಒಟ್ಟಾರೆಯಾಗಿ 2025 ಬರಮಾಡಿಕೊಳ್ಳೋದು ಕೇವಲ ಕೇಕ್ ಕಟ್ ಮಾಡೋದರ ಮೂಲಕ ಇನ್ನೇನು ವಿಶೇಷವಾಗಿ ಸಂಭ್ರಮಾಚರಣೆ ಮಾಡೋದರ ಜೊತೆಗೆ ನಾವು ದೇವಸ್ಥಾನಕ್ಕೂ ಕೂಡ ಈಗಾಗಲೇ ಭೇಟಿ ನೀಡಿ ದೇವರ ಮೊರೆಯನ್ನು ಹೋಗೋದರ ಮೂಲಕ ಹೊಸ ವರ್ಷವನ್ನು ಸ್ವಾಗತಿಸಿರುವಂತಹ ಸಿಲಿಕಾನ್ ಸಿಟಿ ಜನರು ಬೆಳಗ್ಗೆಯಿಂದಲೇ ಬಂದು ತಮ್ಮ ದೇವರ ಆಶೀರ್ವಾದವನ್ನು ಪಡೆಯೋದ್ರ ಮೂಲಕ 2025ಕ್ಕೆ ಕಾಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿಕ ನ್ಯೂಸ್, ಬೆಂಗಳೂರು.